ಹಲೋ, ನಾನು ನಿಮ್ಮ ಚಂದ್ರಮೌಳಿ ಕಣ್ವಿ. ಎಲ್ರಿಗೂ ಯುಗಾದಿ ಹಬ್ಬದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇಂದು ವಿಶೇಷ ದಿನ, ಏಕೆಂದರೆ ಕೋವಿಡ್ ಸಮಯದಲ್ಲಿ ಆರಂಭವಾದ ಕ್ರೀಡೆಗೆ ಮುಡಿಪಾಗಿರುವ ನಮ್ಮ ಯೂಟ್ಯೂಬ್ ಚಾನಲ್ ಕಣ್ವಿ ಕಾರ್ನರ್ನ ಇಂದು 150ನೇ ಎಪಿಸೋಡ್. ಈ ಪಯಣದಲ್ಲಿ ಅನೇಕರು ಬೆಂಬಲ ನೀಡಿದ್ದಾರೆ. ನೀವೆಲ್ಲರೂ ಪ್ರೀತಿ ತೋರಿಸಿದ್ದೀರಿ. ಮುಖ್ಯವಾಗಿ ಯೋಗೇಶ್ ಹಾಗೂ ಶಿಲ್ಪಾ ದಂಪತಿಗಳಿಗೆ ನನ್ನ ಅನಂತ ವಂದನೆಗಳು. ಇವೆಲ್ಲವೂ ತೀರಾ ಚಿಕ್ಕ 1-2 ನಿಮಿಷಗಳ ವಿಡಿಯೋಸ್. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ. ಇದರೊಂದಿಗೆ ನಾನು ನಿಮಗೆ ಶೇರ್ ಮಾಡುವಂಥ ನಾನು ಭಾಗಿಯಾಗಿರುವ ಒನ್ ಇಂಡಿಯಾ ಯೂಟ್ಯೂಬ್ ಚಾನಲ್ನ IPL ಡಗ್ಔಟ್ ವಿಡಿಯೋಸ್ ಕೂಡ ನೋಡಿ ಹಾಗೂ ಕಮೆಂಟ್ ಮಾಡಿ. ಇನ್ನು RCB ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಿರುವಂಥ KKR ಹಾಗೂ 5 ಬಾರಿ IPL ಟೈಟಲ್ ಗೆದ್ದಿರುವಂಥ CSK ವಿರುದ್ಧ ಅವೇ ಮ್ಯಾಚ್ಗಳಲ್ಲಿ ಧೂಳಿಪಟ ಮಾಡಿದ ಮೇಲೆ ನಮ್ಮ ಮಿಲಿಯಗಟ್ಟಲೆ RCB ಫ್ಯಾನ್ಸ್ ಅವರ ಸೆಲೆಬ್ರೇಷನ್ ಇನ್ನೂ ಮುಗಿದಿರಲಿಕ್ಕಿಲ್ಲ. ಚೆನ್ನೈಯಿಂದ RCB ಟೀಮ್ ಏರ್ಪೋರ್ಟ್ಗೆ ಮರಳಿದಾಗ ಸಾವಿರಾರು ಅಭಿಮಾನಿಗಳ ವೆಲ್ಕಮ್ ಅದ್ಧೂರಿಯಾಗಿತ್ತು. ಆದರೆ ಎಲ್ಲರೂ ಈಗ ದೀರ್ಘವಾಗಿ ಉಸಿರಾಡಿಸಿ ಮತ್ತೆ ಭೂಮಿಗೆ ಮರಳುವಂಥ ಅಗತ್ಯವಿದೆ. ಏಕೆಂದರೆ ಇನ್ನೂ 12 ಮ್ಯಾಚ್ ಬಾಕಿ ಇವೆ. ನಮ್ಮ ಈ ನಿಯರ್ ಪರ್ಫೆಕ್ಟ್ ಬೌಲಿಂಗ್ ಬಲ ಉಪಯೋಗಿಸಿಕೊಂಡು ನಮ್ಮ ಮನೆಯ ಅಂಗಳ ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇನ್ನೂ ಹೆಚ್ಚು ಮ್ಯಾಚ್ ಗೆಲ್ಲುವ ಏಕಮೇವ ಉದ್ದೇಶ RCBಗೆ ಇರಲೇಬೇಕು ಅಲ್ವೇ? ನಿಮ್ಮ ಅನಿಸಿಕೆಗಳು ನಮಗೆ ಪ್ರೇರಣೆ. ಕಮೆಂಟ್ ಮಾಡಿ. ನಮಸ್ಕಾರ.